ದಡಮ್ಮ ದುಡಕಿ ಪಾವ್ಶೇರ ಅಡಕಿ ನಮ್ಮಮ್ಮ ಕೊಟ್ಟಾಳ ಚೂರ್ ಚೂರ್ ಅಡಕಿ. ಈಗೇನ್ ಮಾಡೋದು? ಸಬಕಾರ ಜಳಕ ಮಾಡಿದ್ರೆ ಎಲ್ಲ ಸ್ವಚ್ಛ ಆಗ್ಬಿಡ್ತೈತಿ. ಅದಲ್ಲ, ನಮ್ಮಣ್ಣ ಗೊತ್ತಾದಂಗೆ ಕಾಣುತ್ತೆ. ಮನೆಗೆ ಹೋದ್ರೆ ಉಳ್ಸಂಗಿಲ್ಲವ. ಏನು ಮಾಡೋಣಂತಿ? ಓಡೋಗುನು. ಹಲೋ, ಹಲೋ, ಎಲ್ಲಿದ್ದಿಲ್ಲ ಮಲ್ಯ? ನೀನು ಗಿರ್ನಿ ಮುಂದೆ ಕೂತು ಎಷ್ಟೊತ್ತಾತ್ ನಾನು ಆ ಗೌಡ್ರ ದನಗಳಿಗೆ ತೌಡ್ಬೇಕ. ಬರಾಕತ್ತೀನಿ. ಮುತ್ತಗ ಈ ಸಲ ರೊಕ್ಕ ಕೊಟ್ಟು ಕಳ್ಸ್ಯಾರಲ್ಲ? ಕಳ್ಸ್ಯಾರ ಬಾರಪ್ಪ. ಹಳೆ ಬಾಕಿ ಊರು ಬಿಟ್ಟು ಹೊಂಟಿ ಇಲ್ಲಿ ಊರಾಗ ಇರ್ತೀವಿಲ್ಲ, ಕೊಡ್ತಾರ ತಗೋ. ಗಿರ್ನ್ಯಾಗ ಗಿರಾಕಿ ಇದಾವಿಲ್ಲ? ಪಾಳೆ ಹಚ್ಚೋ ಬಾರೋ ಮರ. ಮುತ್ತಗ ನಂಗೆ ಸ್ವಲ್ಪ ರೊಕ್ಕ ಹರ್ಕತ್ತಿಗಾವು. ಬಾ ಅದಾವ. ಚಹಾ ಕುಡಿಯಕ್ಕೆ ಹೊಂಟಿದ್ಯಾ? ಅವನ್ನ ಕೊಡ್ತೀನಿ ಅಂತ ಬಾ. ಭಾಳ ಬೇಕಾಗಿದ್ದು. ಎಷ್ಟು? ಒಂದು 10,000. ಮತ್ತೆ ಸಿಗ್ತೀನಿ ತಗೋ. ಯಾಕಲೇ? ಇಲ್ಲಿ ಅಷ್ಟು ರೊಕ್ಕ ಎಲ್ಲಿಂದ ಬರ್ತಾವ ನನಗೆ? ಉಳಿದ ತೋಡು ಗೌಡ್ರ ದನಗಳಿಗೆ ಹಾಕಾವ ನಾನು. ನೀ ನಾನು ಕೇಳಾಕತ್ತಿಲ್ಲ. ಮತ್ತೆ ಯಾರನ್ನ ಕೇಳಿ ನಾನು? ಗೌಡ್ರ ಕಡೆ ಗಿರ್ನಿ ಒತ್ತಿ ಹೋಗಿ 10,000 ಇಸ್ಕೋ. ಯಪ್ಪೋ, ನಮ್ಮ ಅಪ್ಪ ಕೊಂದ ಹೋಗಿತ್ತ ನಾನು. ಅದು ಹೋಲಿ, ರೊಕ್ಕ ಎದಕ್ಕೆ ಬೇಕಿಲ್ಲ ನಿನಗೆ? ಪರ್ಸನಲ್ ಹೇಳ. ಯಾಕೆ ನಾ ಎಣ್ಣೆ ಬಿಡಕ್ಕೆ ಹೋಗಿಲ್ಲ? ಹಾಂ, ಆತು ಬಾ ಬಾ, ಎಲ್ಲಾರ ಸಜ್ ಮಾಡೋಣ. ಇವಂಗ್ಲಿ ಸ್ಲೋ ಮೋಷನ್ ಸುಬ್ಯಾಗ ಕೇಳ್ಬೇಕಿಲ್ಲ. ಅವೇನು ಮಗ ವಾರದ ಬಡ್ಡಿ ತಿಂಗಳ ಬಡ್ಡಿ ಜೋರು ಐತಿ ನೋಡ ಮಗಂದು. ಕೇಳವನು. ಸುಬ್ಬನ್ ಕೇಳಂತೆ ಬಡ್ಡಿ ಭಾಳ ಉಮರ ಒಂದು. ಆತು ಬಂತಳಿ. ತಲೆ ತಿಂತಾನೆ. ಮಲ್ಯ ಆಮೇಲೆ ಜಾಯ್ನ್ ಹಾಕಿನಿ. ಏನು ಚೌಕಿಲ್ಲಪ್ಪರ? ಮಣ್ಣು ಏನು ಮಾಡಿ ಏನು ಮಾಡೀನಿಲ್ಲಪ್ಪ? ನಮ್ಮ ತಂಗಿ ಬಂದಾಗ ಏನೂ ಅಂದಿಲ್ಲ. ನಂದೇನೂ ತಪ್ಪಿಲ್ಲಪ್ಪ. ನಾ ಅಂಥದ್ದೇನೂ ಮಾಡಿಲ್ಲ. ಬೇಕಾರೆ ನಿಮ್ಮ ತಂಗಿ ಕೇಳಿ ನೋಡು. ಆಕಿನೆಲ್ಲ ಹೇಳ ನಮ್ಮ ಅವ್ಗೆ. ಅದಕ್ಕೆ ನಿಮ್ಮ ಅವ್ವಾರ ಏನಂದ್ರೆ? ಕಾಲು ಮಾರು ತೊಗೊಂಬಡಿ ಅಂದ ಬಡಿಯೋಕ್ಕಾಗತ್ತೆ ಸಣ್ಣ ವಿಷಯಕ್ಕೆ. ಅಲ್ಲ, ಕಡೆಗೆ ಹೂರ ಅಂದ್ರಿಲ್ಲ ಅಂತ. ಹ್ಞೂ ಅಂತಾರೆ ಬಾ ನಿನಗೆ. ಅಲ್ಲಲ್ಲಿ ಗಿರಿ ನಡ್ಸಾಕ ಕುಂತೀವೋ ಏನು ಕಡಿ ಹೊಡಿ ಮಷೀನ್ ನಡ್ಸಾಕ ಕುಂತೀವೋ? ಕಡಿ ಮಿಷನ್? ನಾ ತಿಳ್ಕೊಂಡಿದ್ದಕ್ಕೂ ನೀ ಹೇಳೋದಕ್ಕೂ ಒಂದಕ್ಕೊಂದು ಲಿಂಕ್ ಹತ್ತವಲ್ಲ ನನಗೆ. ಕರೆಕ್ಟಾಗಿ ತಿಳಿಸಿ ಹೇಳಲ್ಲಪ್ಪ. ನಮ್ಮ ತಂಗಿ ಗಿರ್ನಿಗೆ ಬಂದಿದ್ದಿಲ್ಲ ಮೊನ್ನೆ. ಬಂದಿದ್ದಿಲ್ಲ ಅಂತ ಅವಾಗ ಹೇಳಿದ್ದೀನಲ್ಲ. ಮತ್ತೆ ಹೆಂಗೆ ಬೀಸಿದೀನಿ ಜ್ವಾಳ? ಬೀಸುವಂಗೆ ಬೀಸಿನಿ. ಸಣ್ಣಗೆ ಬೀಸುದು ದಪ್ಪಂಗೆ ಬೀಸುದು ಗೊತ್ತಿಲ್ಲ ನಿನಗೆ? ಗೊತ್ತೈತಿ. ಮತ್ತು ನಮ್ಮ ತಂಗಿ ಬಂದಾಗ ಬೇರೆದವ್ರು ಸುಮಾರು ಜೋಳದಾಗ ನಮ್ಮ ಜೋಳ ಬೀಸಿ ರೊಟ್ಟಿನ ಬರೋಲ್ಲ ಅಂತ ನಮ್ಮ ಅವಾಗ ಓಟು ಹಿಟ್ಟು ದನಕ್ಕೆ ಹಾಕ್ಯಾಳ. ಇನ್ನೊಮ್ಮೆ ಬಂದಾಗ ಚಲೋತ್ನಾಗ ಬೀಸ್ ಕೊಡ್ತೀನಿ ತಗೋಯಲ್ಲಪ್ಪ. ಮಲ್ಲು, ಭಾಗ್ಯ ಗಿರ್ನಿ ಕಡೆ ಏನಾರ ಬಂದಿದ್ಲನ? ಅಲ್ಲ, ನಿನ್ನೆ ಬಂದಿದ್ದಳು. ಇವತ್ತೇನು ಮಾಡ್ಯಾಳ ಗೊತ್ತಿಲ್ಲ. ಯಾಕೆ? ಸುಮ್ಮನೆ ಕೇಳಿದೆ. ಮತ್ತು ನಾ ಕೇಳಿದೆ ಅಂತ ಹೇಳ್ಬೇಡ. ಅಕಸ್ಮಾತ್ ಕೇಳಿದ್ರೆ ಏನಾಗುತ್ತೆ? ಹೊಯ್ಕೊಂಡ್ಬಿಡ್ತಾಳೆ ನನ್ನ ಹೆಸರ್ಲಿ. ನಿನ್ನ ಮುಂದೆ ಹೇಳ್ದಂಗೆ ಇಡೀ ಊರ ಮುಂದೆ ಹಂಗೆ ಹೇಳಿ ತಿಳ್ಕೊಂತಾಳೆ ಆಕೆ. ಅಂದಂಗೆ ಯಾರ್ಯಾರು ಹೇಳಿ ಮ್ಯಾಟ್ರ್? ದೋಸ್ತರ ಮುಂದೆ ಅಷ್ಟೇ. ನೀನು ಯಾರಿಗೂ ಹೇಳ್ಬೇಡಿ ಸೀಕ್ರೆಟ್. ಸೀಕ್ರೆಟ್? ಸೀಕ್ರೆಟ್ ಮ್ಯಾಟ್ರ್ ನಿನ್ನ ತಕ್ಕ ಸೀಕ್ರೆಟ್ ಆಗಿರ್ಲಿಕ್ಕಂದ್ರೆ ಇನ್ನೊಬ್ರಂತಕ್ಕೆ ಸೀಕ್ರೆಟ್ ಆಗಿರುತ್ತೆ ಅಂತ ಹೆಂಗೆ ತಿಳ್ಕೊತ ಯೋಚನೆ ಹೋಗಿಲ್ಲಪ್ಪ. ಏನೋ ನಂಬಿಕೆಪ್ಪ. ನನ್ನಂತಕ್ಕಿದ್ದು ಸೀಕ್ರೆಟ್ ನೀ ಏನಾದರೂ ಕೇಳಿದೆ ಅಂದ್ರೆ ಏನಾರು ಬರ್ತಿ ಹೇಳಲ್ಲ, ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ. ಅಲ್ಲ ಮಾಡುವಂಥ ಟೈಮ್ ಬರುತ್ತೆ. ಬರಲೇ?
ನಮ್ಮ ತಂಗಿ ಬಂದಾಗ ಸಣ್ಣಗ ಬೀಸಪ್ಪೋ. ಕಳಸ. ತಂಗಿ ಏನೋ ಈ ಕಡೆ ಗಿರಣಿಗೆ ಹೊಂಟಿದ್ದಣ್ಣ ಜೋಳ ಬಿಸ್ಕೊಂಬರಾಕ. ಇದ ಸಮಾಚಾರ ಮಾತಾಡ್ತಿದ್ದಾಳ ಗಿರಣಿ ಮಲ್ಲಿನ ಅಂತ್ಯಾಕ. ಈ ಸಲ ಚಲೋ ಅಂತ ಬೀಸ್ತಾನ ನೀನು ನೋಡು. ಹಾಂ ಚೌಕೆಲ್ಲ ಪುನರ ನೀನು ಭಾಗ್ಯ ಬಂದಿದ್ದಲ್ಲ, ಇವತ್ತು ಬರ್ತೀರಿ ನೀವು? ಏ ಬೇರೆ ಐತಳ ಅದ, ಬೇರೆ ಹೇಳಬೇ ಅದ. ಇವಂದೇನು ಕೇಳಿ ಭಾಗ್ಯ ಭಾಗ್ಯ ಯಾರಣ್ಣ? ಏನು ಹೇಳತ್ತಾರ ಇವ್ರು? ಆ ಮನೆಗೆ ಭಾಗ್ಯಲಕ್ಷ್ಮಿ ಕುಂದಿರ್ಸ್ಬೇಕಂತ ಮಾಡಿದ್ಲ, ಆಕಿನ ಬಗ್ಗೆ ಮಾತಾಡಕತ್ತ ನೀವು. ಇಲ್ಲ ಹಂಗೇನಿಲ್ಲ. ನೀವು ಏ ಹುಚ್ಚ ಹಂಗೆ ಅಂದಿದ್ನ. ಏನೇನಾರ ಮಾತಾಡಬೇಡ. ಗಿರ್ನ್ಯಾಗ ಕುಂತು ಕಿವಿ ಎಲ್ಲ ಕಿವಿಡಾಗ್ಯ ನೀನು. ತಂಗಿ ನಡಿಬೇನಿ ಗಿರ್ನಿಗೆ ಅವನೇನು ಕೇಳಿ ನಡಿ. ಬೀಸವನ ಇಲ್ಲೇ ನಿಂತಾನ. ಏ ಮಲೆ ಕರ್ಕೊಂಡು ಹೋಗ. ಅದನ್ನ ಹೇಳ್ಬೇಡ, ಕೆಲಸ ಆದ್ಮ್ಯಾಗ ನಾನು ಹೇಳ್ತೀನಿ. ಮತ್ತು ಅವ್ರು ಬಂದಾಗ ಏನರ ಹೇಳಿ ಅನ್ನ ಮತ್ತು ಚೌಕೆಲ್ಲ ಕೇಳ್ತಿದ್ನಂತ. ಬೇಡ, ಹೊಸ್ದಾಗಿ ಲೈಮನ್ ಬಂದನ, ನಾ ಎಲ್ಲ ಅವ್ಗೆ ಹಚ್ಚಿ ಕೇಳ್ಕೊತೀನಿ. ಬ್ಯಾಡ ನಡಿ, ನೀನು ನಡಿ. ಹಾಂ ದಿನ ಸಳ್ಳಂದಿತ್ತು ನಂದು. ಎಲ್ಲಿ ನಮ್ಮಿಬ್ರು ಸುದ್ದಿ ಗೊತ್ತಾಗೈತೆ ಅಂತ ಹೇಳಿ ಅವಂಗ. ನನಗೂ ಹಂಗೆ ಅನಿಸುತ್ತೋ ಮರ ಮೊದಲು. ಈಗ ಸಿಕ್ಕ ನಿಮ್ಮ ಅಣ್ಣ ನಮ್ಮಿಬ್ಬರು ನೋಡ್ಬೇಕು ಹೆಂಗೆ ಡೊಂಬರಾಟ ಆಡ್ತಾನೆ ನೋಡ್ತೀನಿ. ಅವನ ಜೀವನದಾಗ ದಡಮ್ ದುಡಿಕೆ ಆಡ್ಲಿಕ್ಕಂದ್ರೆ ಕೇಳಿನ ಮ್ಯಾಗ. ಯಾರದು ಭಾಗ್ಯ? ಅದೇ ಬಿಡು, ಏನು ಯೋಚನೆ ಮಾಡಿದಿ ಅದನ್ನ ಹೇಳ ಮೊದಲು. ಅದನ್ನೇ ಮಾತಾಡಕ್ಕೆ ಬಂದೀನಿ. ಸುಮ್ಮನೆ ಗಿರಣಿ ನಾವ ಹೇಳಿ ಒಂದು ಐಡಿಯಾ ಮಾಡೀನಿ, ಅದಕ್ಕೆ ನೀ ಧೈರ್ಯ ಮಾಡ್ಬೇಕಷ್ಟೆ. ನಿನ್ನ ಸಂಬಂಧ ಏನು ಬೇಕಾದ್ರೂ ನಾ ಮಾಡಕ್ಕೆ ರೆಡಿ ಇದೀನಿ ಮಲ್ಲು. ನೀ ಸಿಟ್ಟು ಮಾಡ್ಕೋತಿ, ಅದನ್ನ ಕೇಳಿದ್ರೆ ನೀ ಮಾತು ಬಿಡ್ತೀವಿ, ಒಂದು ಇಲ್ಲಿಕ ನಾನು ಬೆಟ್ಟ ಹೋಗಿ. ಹಂಗೇನು ತಿಳ್ಕೊಳಂಗಿಲ್ಲ ಹೇಳು. ಐಡಿಯಾ ಚಲೋ ಅನ್ಸಿದ್ರೆ ಇಬ್ರಿಗೂ ಒಳ್ಳೇದಲ್ಲ. ಸತ್ತಿ, ನೀ ನನ್ನ ಜೋಡಿ ಓಡಿ ಹೋಗೋ ಬದಲು ಬೇರೆದವ್ರ ಜೋಡಿ ಓಡಿ ಹೋಗು. ಎಲ್ಲ ಬಾಡ್ಯ ಸಿಕ್ಕರ್ ಜೋಡಿ ಓಡಿ ಹೋಗಾಕ ನಾನು ಓಲಾ ಕ್ಯಾಬ್ ಮಾಡಿ ಏನ? ನಿಮ್ಮ ಪ್ರೀತಿ ಮಾಡಿದ್ದೆ ಹೆಚ್ಚು. ಇಂಥ ಹೊಲಸು ಯೋಚನೆ ಮಾಡ್ತಿ? ಬೇರೆದವ್ನ ಜೋಡಿ ಇಂಥದ್ದು ಮಾಡೋದು ಇದ್ದಿದ್ರೆ ನಿನ್ನ ಯಾಕೆ ಲವ್ ಮಾಡ್ತಿದ್ದೆ ನಾನು? ನೀನು ಲವ್ ಮಾಡಿದ್ನಲ್ಲ, ಗಿರಣ್ಯಾಗ ಜೋಳ ಅಲ್ಲ ನಾನು ಬೀಳ್ಬೇಕಿತ್ತು. ಎಷ್ಟು ಹೊಲಸು ಯೋಚನೆ ನಿಂದು, ಛೀ. ಪೂರ್ತಿರ ಕೇಳಿ ನಾ ಹೇಳುದು, ಅರ್ಧಂಬರ್ಧ ಕೇಳಿಸ್ಕೊಂಡು ಹಿಂಗೆಲ್ಲ ಒದಾಡಕ್ಕೆ ಹೋಗ್ಬೇಡ. ಹೇಳ, ಏನು ನೀನು ಐಡಿಯಾ ಚಲೋ ಇರ್ಬೇಕಾ? ಮತ್ತು ನೀವು ಒಬ್ಬನ ಲವ್ ಮಾಡ್ದಂಗೆ ನಾಟಕ ಮಾಡು. ಅವನು ನಿನ್ನ ಲವ್ ಮಾಡಕತ್ನ, ಅವನು ನಿನ್ನ ಲವ್ ಮಾಡಕತ್ನಿಲ್ಲ, ಅವಾಗ ಅವನ ಜೊತೆ ಓಡೋಗ್ಬಿಡ. ಓಡ್ ಹೋದ್ಮೇಲೆ ಇನ್ನೇನು ಉಳಿತು? ನೀ ಹೆಂಗೆ ಹೋಳಿ ಸಿಗ್ತೀನಿ ನನಗೆ? ಕೇಳ, ಓಡಿ ಹೋದ್ ಒಂದು ವಾರದಾಗ ನಾವು ಊರಿಗೆ ವಾಪಸ್ ಬಂದ್ಬಿಡು. ಅವ ಬಿಡ್ಬೇಕಲ್ಲ. ಅವ್ಗೆ ಅಲ್ಲಿತನ ಅನ್ಸಸ, ನಾನಾಗಲೇ ನಿನ್ನ ಮುಟ್ಟುತ್ತಾನ, ನೀ ಮುಟ್ಟಿದೆ ಅಂದ್ರೆ ಅಟೆಂಪ್ಟ್ ರೇಪ್ ಕೇಸ್ ಹಾಕ್ತೀನಿ ಅಂತೇಳಿ ಗಪ್ಪಾಕನ ಮಗ. ಅವಾಗ ಊರಿಗೆ ವಾಪಸ್ ಬಾ, ಅವ್ನು ಬರ್ಲಿಕ್ಕೆ ಎಷ್ಟೊತ್ತು? ಹೊಳ್ಳಿ ಮನೆಗೆ ಬಂದ್ರೆ ಚಪ್ಪಲ್ ಹರಿವಂಗೆ ಬಡಿತಾರ ನನ್ನ. ಬಡಿಸ್ಕೊಲ್ಲೇನಾ? ಒಂದೇಟ ಬಡಿತಾರಷ್ಟೇ. ಅವಾಗ ಯೋಚನೆ ಮಾಡ್ತಾರೆ ಓಡಿ ಹೋಗಿ ಬಂದಾಕಿನ ಯಾರು ಮದುವೆ ಆಕಾರ ಅಂತೇಳಿ. ಇಂಥ ಯೋಚನೆ ಮಾಡೋ ಟೈಮ್ನಾಗ ನಾವು ಹೋಗಿ ಏನಾದರೂ ನಿನ್ನ ಕೇಳಿದ್ನಂದ್ರೆ ಈಸಿಯಾಗಿ ಕೊಟ್ಬಿಡ್ತಾರ, ಸಿಂಪಲ್. ವಾವ್, ಎಷ್ಟು ಚಲೋ ಐಡಿಯಾ ಕೊಟ್ರಿ. ವರ್ಕೌಟ್ ಆಗುತ್ತಾ ಪಕ್ಕ? ಏನಪ್ಪ ಮಲನ? ದಡಮ್ ದುಡುಕಿ ಸೀರೀಸ್ನ ಮೊದಲನೇ ಎಪಿಸೋಡ್ ನೋಡಿದ್ರಿ, ಅಲ್ಲಿ ಕೆಳಗಡೆ ಕಮೆಂಟ್ ಬರೆದ್ರಿ. ಅವನ್ನೆಲ್ಲ ಓದಿದಾಗ ನನಗನ್ನಿಸ್ತಿ ನಾ ಭಾಳ ಮಿಸ್ ಮಾಡ್ಕೊಂಡು ನಿಮ್ಮನ್ನ ಅಂತೇಳಿ. ನೀವು ಭಾಳ ಮಿಸ್ ಮಾಡ್ಕೊಂಡ್ರಿ ನಮ್ಮ ವಿಡಿಯೋಗಳನ್ನ. ಅದಕ್ಕಂತಾರೆ ಇನ್ನು ರೆಗ್ಯುಲರ್ ಆಗಿ ಕಂಟೆಂಟ್ ಕೊಡ್ತೀನಿ, ಮಿಸ್ ಮಾಡೋಂಗಿಲ್ಲ. ಸೀರೀಸ್ ಮುಗಿದ್ರು ಮತ್ತೆ ಹೊಸ ಸೀರೀಸ್ನ ಪಟ್ಟ ಚಾಲೂ ಮಾಡ್ತೀನಿ ನಿಮ್ಮ ಸಂಬಂಧ. ಅದಕ್ಕೆ ಕ್ಷಮೆ ಕೇಳ್ತೀನಿ ನಿಮ್ಮಲ್ಲಿ. ಇನ್ನೊಂದು ಏನಪ್ಪ ಅಂತಂದ್ರೆ ದಡಮ್ ದುಡುಕಿ ಅನ್ನೋ ಒಂದು ನಮ್ಮ ಹಳೆ ಆಟನ ಈಗಾದರೂ ಪಾರ್ಟ್ನಾಗ ನೋಡ್ಬೋದು. ಅದಕ್ಕೆ ನಿಮ್ಮ ಕಡೆ ನಿಮ್ಮ ಊರಿನಾಗ ಅಥವಾ ನಿಮ್ಮ ಒಂದು ಜಿಲ್ಲಾದಾಗ ಏನಂತ ಕರೀತಾರೆ ಆ ದಡಮ್ ದುಡುಕಿ ಹಿಂಗೆ ಆಡ್ತಾರಲ್ಲ ಚಿಕ್ಕಿ ಚಿಕ್ಕಂತ. ನಾವು ಆ್ಯಕ್ಚುಲಿ ಸಣ್ಣವರಿದ್ದಾಗ ಬಂಡಿ ಒಳಗೆ ಆಡ್ತಿದ್ದೀವಿ. ನಿಮ್ಗೆ ಆಡಿದ ನೆನಪಿದ್ರೆ ದಯವಿಟ್ಟು ಏನು ಅಂತಿದ್ರಿ ಅದಕ್ಕೆ ಕಮೆಂಟ್ ಬಾಕ್ಸ್ನಾಗ ಬರ್ದು ತಿಳಿಸ್ರಿ. ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ಇದು ಸ್ವಲ್ಪ ಕಡಿಮೆ ಆಯ್ತು. ಈಗ 10 ನಿಮಿಷದ ಕೊಡ್ತಿ, ಕಡಿಮೆ ಓದಿದ್ದು ಕೊಡ್ತಿ ಅಂತ ಕೇಳಿದ್ರಿ.
ನಾವು ಇನ್ನು ಮ್ಯಾಗ ನಮ್ಮ ಟೀಮ್ ಎಲ್ಲ ಡಿಸ್ಕಷನ್ ಮಾಡೈತಿ, ಸ್ವಲ್ಪ ಜಾಸ್ತಿ ಡ್ಯೂರೇಷನ್ ಕೊಡುವಂಥದ್ದು ಇನ್ಮ್ಯಾಗ ಕೊಡ್ತೇವೆ. ನೋಡ್ತಾ ಇರ್ರಿ. ದಡಮ್ ದುಡುಕಿ 2ನೇ ಪಾರ್ಟ್ ಹೆಂಗೆ ಅನಿಸ್ತಿ ದಯವಿಟ್ಟು ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ನೀವು ಎಷ್ಟು ಸಬ್ಸ್ಕ್ರೈಬ್ ಹಾಕಿರಿ ಅಷ್ಟು ನಮ್ಮ ಒಂದು ಜಾರ್ಜ್ ಟೀಮಿಗೆ ಹೊಸ ಎನರ್ಜಿ ಬಂದಂಗೆ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಹಾಗಾಗಿ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡ್ರಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಮತ್ತೆ ಸಿಗೋಣ ಮಂಗಳವಾರ.